ಇದು 100% ನಿಮಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ನಮ್ಮ ಪೂರ್ವಜರು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ನಮ್ಮಂಗೆ ಎಲ್ಲದಕ್ಕೂ ಮಾತ್ರೆಗಳನ್ನ ತಗೊಂತಾ ಇರ್ಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಬರುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಪೀರಿಯಡ್ ಪೇನು, ಅಧಿಕವಾದಂತಹ ರಕ್ತಸ್ರಾವ, ಮತ್ತೆ ಕೂದಲು ಉದುರೋದು, ಡ್ರೈ ಸ್ಕಿನ್, ಇನ್ನು ಅನೇಕ ಸಮಸ್ಯೆಗಳಿಗೆ ಈ ಗೋಂದ್ರ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಐಟಮ್ಸ್ ಅನ್ನ ಹಾಕ್ಬೇಕು, ಮತ್ತೆ ಯಾವ ಟೈಮಲ್ಲಿ ಇದನ್ನ ತಗೋಬೇಕು, ಮತ್ತೆ ಏನೇನು ಐಟಮ್ ಏನೇನು ಉಪಯೋಗ ಇದೆ ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇದ್ರ ಉಪಯೋಗ ಹೆಣ್ಮಕ್ಳಿಗಂತೂ ತುಂಬಾ 100% ಇದೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ಒಂದು ಕಡಾಯಿಯಲ್ಲಿ ತುಪ್ಪವನ್ನು ಹಾಕೊಂಡು ಇದಕ್ಕೆ ನಾನು ಎಡಿಬಲ್ ಗೋಂದನ್ನ ಹಾಕೊಂತಾ ಇದ್ದೀನಿ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾನೇ ಹೇರಳವಾಗಿರುತ್ತೆ. ಸೊ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು. ಅದಲ್ಲದೆ ಇದು ನಮ್ಮ ಕೀಲು ನೋವನ್ನು ಸಹ ನಿವಾರಣೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿ ತುಂಬಾನೇ ಆರೋಗ್ಯವಾದಂತಹ ಪ್ರಯೋಜನಗಳು ಬಹಳನೇ ಇದೆ ಅಂತಾನೆ ಹೇಳ್ಬಹುದು. ಈಗ ಇದನ್ನ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂತಾ ಇದ್ದೀನಿ. ಈಗ ಈ ರೀತಿಯಾಗಿ ಸ್ವಲ್ಪ ದಪ್ಪ ಆಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ಬಾದಾಮಿಯನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ತುಂಬಾನೇ ಹೇರಳವಾಗಿರುತ್ತೆ. ಅದಲ್ಲದೆ ಇದು ನಿಮ್ಗೆ ತೂಕ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇದನ್ನು ಸಹ ಫ್ರೈ ಮಾಡಿ ಅದೇ ಮಿಕ್ಸಿ ಜಾರಲ್ಲಿ ಹಾಕೊಂತಾ ಇದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಇದರಲ್ಲಿ ತುಂಬಾನೇ ಪೋಷಕಾಂಶ ಇರುತ್ತದೆ. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಇದರಲ್ಲಿ ಅನೇಕ ರೀತಿಯಾದಂತಹ ಖನಿಜಾಂಶಗಳು, ನಾರಿನಾಂಶ ಮತ್ತು ಪ್ರೋಟೀನ್ಗಳು ತುಂಬಾನೇ ಸಮೃದ್ಧವಾಗಿರುತ್ತದೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ಅದೇ ಮಿಕ್ಸಿ ಜಾರಲ್ಲಿ ಹಾಕೊಂತಾ ಇದ್ದೀನಿ. ಇಲ್ಲಿ ಗೋಂದು, ಬಾದಾಮಿ ಮತ್ತು ಜೋಳದ ಹಿಟ್ಟನ್ನ ಸೇಮ್ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ಎಲ್ಲವನ್ನು ಸಹ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಅದೇ ಕಡಾಯಿಯಲ್ಲಿ ನಾನು ಒಂದು 2 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಪ್ಪು ಬೆಲ್ಲವನ್ನ ಯೂಸ್ ಮಾಡಿದ್ದೀನಿ. ಕಪ್ಪು ಬೆಲ್ಲವನ್ನ ಯೂಸ್ ಮಾಡೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾನೇ ಹೇರಳವಾಗಿರುತ್ತೆ. ಅದರಲ್ಲಿ ನಮ್ಮ ಬೋನ್ಸ್ಗೂ ಸಹ ತುಂಬಾನೇ ಒಳ್ಳೆಯದು ಬೆಲ್ಲ. ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ಈಗಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಣಶುಂಠಿ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ಎಳ್ಳು ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ, ಬಿಳಿ ಎಳ್ಳಿನ ಪೌಡರ್ ಅನ್ನ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಳ್ಳು, ಶುಂಠಿ ಪೌಡರು ಮತ್ತೆ ಏಲಕ್ಕಿ ನಮ್ಮ ಜೀರ್ಣಕ್ರಿಯೆಗೆ ಬಹಳನೇ ಒಳ್ಳೆಯದಂತಾನೆ ಹೇಳ್ಬೋದು. ಅಸಿಡಿಟಿನ ಕಡಿಮೆ ಮಾಡುತ್ತದೆ. ಈಗ ಇದನ್ನ ಒಂದು ಕುದಿ ಬರೋವರೆಗೂ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ನಾವು ಇದನ್ನ ಆದಷ್ಟು ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕಾಗುತ್ತೆ. ನೀವು ಇದನ್ನ ವಾರಕ್ಕೆ 2 ಸಾರಿ ಮಾಡ್ಕೊಂಡು ಕುಡೀರಿ. ನಾನು ಮೊದಲೇ ಹೇಳಿದಾಗೆ ಬೆನ್ನು, ಜಾಯಿಂಟ್ ಪೇನ್ ಏನೇ ಇದ್ರೂ ಸಹ ಬೇಗನೆ ಕ್ಯೂರ್ ಆಗುತ್ತೆ. ಈ ರೀತಿಯಾಗಿ ನಾನು ಸರ್ವ್ ಮಾಡಿದೆ ಒಂದು ಬೌಲ್ನಲ್ಲಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡ್ತಾ ಇರ್ಬೋದು, ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದಾದಂತಹ ಗೋಂದ್ ರಾಬ್ ರೆಡಿ ಆಗಿದೆ. ಇದನ್ನ ಒಮ್ಮೆ ಟೇಸ್ಟ್ ಮಾಡ್ತಾ ಇನ್ನು ಹೇಗಿತ್ತು ಅಂತ ನಿಮ್ಗೆ ತಿಳಿಸ್ತೀನಿ. ವಾವ್, ತುಂಬಾನೇ ಚೆನ್ನಾಗಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು 100% ನಿಮಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.